ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ನಂದೇ ಯೂಟ್ಯೂಬ್ ಚಾನಲ್ಗೆ. ಗೈಸ್, ನಿನ್ನೆ ಅಷ್ಟೇ ಬಿಗ್ ಬಾಸ್ ಸೀಸನ್ 12 ಗ್ರಾಂಡ್ ಓಪನಿಂಗ್ ಆಯ್ತು. ಅಂಡ್ ಈ ಸೀಸನ್ ಅಲ್ಲಿ ಬಿಗ್ ಬಾಸ್ ಮನೆ ಒಳಗಡೆ 18 ಜನ ಡಿಫ್ರೆಂಟ್ ಆಫ್ ಕ್ಯಾರೆಕ್ಟರ್ಸ್ ಇರೋರು ಹೋಗಿದ್ದಾರೆ. ಸೊ ಈ ಸೀಸನ್ ಅಲ್ಲಿ ಕೆಲವೊಂದಿಷ್ಟು ಜನ ಸೇಮ್ ಯಥಾವತ್ತಾಗಿ ಪ್ರತಿ ಸೀಸನ್ ಅಲ್ಲಿ ಹೆಂಗೆ ಸಿನಿಮಾ ಇಂಡಸ್ಟ್ರಿ ಅವರು, ಸೀರಿಯಲ್ ಇಂಡಸ್ಟ್ರಿ ಅವರು ಅಂಡ್ ಸೋಷಿಯಲ್ ಮೀಡಿಯಾದಲ್ಲಿ ಫೇಮಸ್ ಆಗಿರೋರನ್ನ ಕರ್ಕೊಂಡ್ ಬರ್ತಿದ್ದಾರೋ ಸೇಮ್ ಅದೇ ತರ ಕ್ಯಾರೆಕ್ಟರ್ ಇರೋರನ್ನ ಕರ್ಕೊಂಡ್ ಬಂದಿದ್ದಾರೆ. ಬಟ್ ಒಂದು ಸ್ಪೆಷಲ್ ಏನಪ್ಪಾ ಅಂದ್ರೆ, ಇಷ್ಟು ಸೀಸನ್ ಗಳಲ್ಲಿ ಹೋಲಿಸ್ಕೊಂಡ್ರೆ ಈ ಸೀಸನ್ ಅಲ್ಲಿ ಒಂದು ಸ್ಪೆಷಲ್ ಆಗಿರೋರ್ನ ಕಳಿಸಿದ್ದಾರೆ. ಅದು ಯಾರಪ್ಪ ಅಂದ್ರೆ ಮಲ್ಲಮ್ಮ ಅನ್ನೋರು. ಅಂಡ್ ನಾವು ನಿನ್ನೆ ನೋಡಿದ ಪ್ರಕಾರ ಅವರಲ್ಲಿರೋ ಇನೋಸೆನ್ಸು, ಅವರಲ್ಲಿರೋ ಮುಗ್ಧತೆ, ಅದು ಒಂಥರ ಏನೂ ಮನ್ಸಲ್ಲಿ ಇಟ್ಕೊಳ್ದೆ ಮಾತಾಡೋ ಅಂತ ಒಂದು ರೀತಿ, ಏನ್ ಬರುತ್ತೋ ಮನ್ಸಲ್ಲಿ ಏನ್ ಬರುತ್ತೋ ಅದನ್ನೇ ಮಾತಾಡೋ ಒಂದು ರೀತಿ, ಅದೇ ಒಂದು ಜನಕ್ಕೆ ಇಷ್ಟ ಆಗ್ಬೋದು. ಬಟ್ ಬಿಗ್ ಬಾಸ್ ಮನೆಯಲ್ಲಿ ಅವರ ಮುಗ್ಧತೆನೆ ಅವ್ರಿಗೆ ಕಾರಣ ಆಗ್ಬೋದು. ಏಕೆಂದ್ರೆ ಅವ್ರಿಗೆ ಆಕ್ಚುಲಿ ಬಿಗ್ ಬಾಸ್ ಅಂದ್ರೆ ಏನಂತ ಗೊತ್ತಿಲ್ಲ. ಅಂಡ್ ಅಲ್ಲಿ ರೂಲ್ಸು, ಅಲ್ಲಿ ರೆಗ್ಯುಲೇಷನ್ಸ್ ಯಾವ ತರ ಇರ್ತವೆ ಅನ್ನೋದು ಗೊತ್ತಿಲ್ಲ. ಯಾಕೆಂದ್ರೆ ಬೇರೆಯವರಾದ್ರೆ ಸ್ವಲ್ಪ ಬಿಗ್ ಬಾಸ್ ನ ವಾಚ್ ಮಾಡಿ ಹೆಂಗೆ ಅಲ್ಲಿರುತ್ತೆ ರೂಲ್ಸ್ ಅನ್ನೋದನ್ನ ತಿಳ್ಕೊಂಡ್ ಬಂದಿರ್ತಾರೆ. ಬಟ್ ಇವ್ರಿಗೆ ಅದೇನು ಒಂದು ಗೊತ್ತಿಲ್ಲ. ಅಂಡ್ ಬರೀ ಅವ್ರ ಇನೋಸೆನ್ಸ್ ಇಂದ ಇಷ್ಟ ಆಗ್ತಾರೆ ಜನಕ್ಕೆ ಅನ್ನೋದು ಬಿಟ್ರೆ, ಅಲ್ಲಿ ಯಾಕೆಂದ್ರೆ ಟಾಸ್ಕ್ ಎಲ್ಲ ಆಡ್ಬೇಕು. ಅದು ಏನಕ್ಕೆ ನಾನು ಹೇಳ್ತೀನಿ ಅಂದ್ರೆ, ಒಂದು ಪ್ರೋಮೋ ಆಗಿದೆ, ಅದನ್ನ ನೋಡ್ಕೊಂಡ್ ಬನ್ನಿ. ಮನೆ ಪಡೆಯುವ ದಿನಸಿ ಸಾಮಗ್ರಿಗಳ ನಿರ್ಧಾರ ಒಂಟಿಗಳದ್ದೇ ಆಗಿರುತ್ತದೆ. ನೆಲದ ಮೇಲೆ ಗುರುತು ಹಾಕಲಾಗಿದೆ, ಅಲ್ಲಿ ನಿಲ್ಲಿ. ಗುರುತಿನ ಮೇಲೆ ನಿಲ್ಲಿ ಮಲ್ಲಮ್ಮ. ಮಲ್ಲಮ್ಮ ನಿಮ್ಮ ಆಯ್ಕೆಯ ಇಡೀ ಬುಟ್ಟಿಯನ್ನೇ ಟೇಬಲ್ ಮೇಲೆ ಇಡತಕ್ಕದ್ದು. ಮನೆ ಯಾವುದೇ ದಿನಸಿ ಸಾಮಗ್ರಿಯನ್ನ ಪಡೆಯುವುದಿಲ್ಲ. ನೋಡಿದ್ರಲ್ಲ ಗೈಸ್, ಈಗ ಹಾಕಿದ್ನ ನೋಡಿದ್ರಲ್ಲ, ಏನೋ ಅದೊಂದು ಪ್ರೋಮೋದಲ್ಲಿ ಅವ್ರು ತೋರಿಸಿದ್ರೆ ಇವತ್ತು ನಡೆಯಂತದ್ದು. ಸೊ ಆ ಪ್ರೋಮೋದಲ್ಲಿ ಏನಂದ್ರೆ, ಈಗ ಒಂಟಿ ಜಂಟಿ ಅಂತ ಬೇರೆ ಬೇರೆ ಕಳ್ಸಿದ್ರು ಬಿಗ್ ಬಾಸ್ ಮನೆ ಒಳಗಡೆ ಹೋಗ್ಬೇಕಾದ್ರೆ. ಸೊ ಮಲ್ಲಮ್ಮ ಅನ್ನೋರು ಒಂಟಿಯಾಗಿ ಹೋಗಿದ್ರು. ಅಂದ್ರೆ ಅವ್ರ ಮೆಜಾರಿಟಿ ವೋಟ್ ಬಂದಿರೋ ಕಾರಣ ಒಂಟಿಯಾಗಿ ಹೋಗಿದ್ರು. ಅಲ್ಲಿ ಒಂದು ರೂಲ್ಸ್ ಮಾಡಿದ್ರೆ ಬಿಗ್ ಬಾಸ್, ಜಂಟಿ ಆಗಿರೋರಿಗೆ ಯಾವುದೇ ಅಧಿಕಾರ ಇರೋದಿಲ್ಲ. ಒಂಟಿ ಹೋಗಿರೋರಿಗೆ ಏನೇ ಒಂದು ಡಿಸಿಷನ್ ತಗೊಳ್ಳೋ ಒಂದು ಅಧಿಕಾರ ಇರುತ್ತೆ. ಅಂತದ್ರಲ್ಲಿ ಇವತ್ತು ನಡೆಯೋ ಎಪಿಸೋಡ್ ಅಲ್ಲಿ ಬಿಗ್ ಬಾಸ್ ದಿನಸಿ ಆಯ್ಕೆ ಮಾಡೋ ಒಂದು ಟಾಸ್ಕ್ ಅಲ್ಲಿ ಮಲ್ಲಮ್ಮ ಅವರಿಗೆ ಒಂದು ಅಧಿಕಾರನ ಕೊಟ್ಟಿರ್ತಾರೆ. ಬಟ್ ಅವ್ರಿಗೆ ಅದನ್ನ ಯಾವ ತರ ಆಯ್ಕೆ ಮಾಡ್ಕೋಬೇಕು ಅದೇನು ಗೊತ್ತಿಲ್ದಿರೋ ಕಾರಣ ಅಲ್ಲಿ ಒಂದು ಪ್ರಾಬ್ಲಮ್ ಆಗ್ಬಿಟ್ಟಿದೆ. ಈಗ ದಿನಸಿನೇ ಸಿಕ್ಕಿಲ್ಲ ಅವರಿಗೆ ಈಗ ಊಟ ಮಾಡೋದಕ್ಕೆ. ಅಂದ್ರೆ ಅವರಿಂದ ಆಗಿರೋ ಮಿಸ್ಟೇಕಿಗೆ ಇಲ್ಲಿ ಬೇರೆಯವರೆಲ್ಲ ಸಫರ್ ಆಗ್ತಿದೀವಿ ಅಂತ ಅನ್ಕೊಳ್ತಾರೆ. ಸೊ ಆ ಒಂದು ಕಾರಣಕ್ಕೆ ಈಗ ಕೆಲವೊಂದಿಷ್ಟು ಜನ ಅವ್ರು ಇನೋಸೆನ್ಸ್ ಆಗಿದ್ದಾರೆ, ಮುಗ್ಧತೆ ಹೌದು, ಬಟ್ ಅವರಿಗೆ ಅಲ್ಲಿ ಹೊಂದ್ಕೊಳ್ಳೋದಕ್ಕೆ ಸ್ವಲ್ಪ ಕಷ್ಟ ಆಗ್ಬೋದು. ಈ ಎಡವಟ್ ಆಗ್ತಾ ಹೋದ್ರೆ ಕೆಲವರು ಅವ್ರ ಮೇಲೆ ರೇಗೋದಿಕ್ ಶುರು ಮಾಡ್ಬೋದು. ಯಾಕಂದ್ರೆ ಏನಿಲ್ದೇ ಇದ್ರು ಎನರ್ಜಿ ಟಾಸ್ಕ್ ಆಡೋದಕ್ಕೆ ಊಟ ಅಂತೂ ಬೇಕಲ್ವಾ. ಸೊ ಆ ಕಾರಣಕ್ಕೆ ಏನಾದ್ರು ಪ್ರಾಬ್ಲಮ್ ಆಗ್ಬೋದು ಅಂತ ಅನ್ಸುತ್ತೆ. ಬಟ್ ಒಂದು ಒಳ್ಳೆ ಬೆಳವಣಿಗೆ, ಈ ತರ ಇರೋ ಸಾಮಾನ್ಯ ಜನರನ್ನು ಬಿಗ್ ಬಾಸ್ ಆಗಿ ಕಳಿಸ್ಬೇಕು. ಯಾಕಂದ್ರೆ ಬರೀ ಫೇಮಸ್ ಆಗಿರೋರು, ಏನೋ ಮಾಡಿರೋರು ಕಳ್ಸೋದ್ ಬದ್ಲಿ, ಎಲ್ಲೋ ರೀಲ್ಸ್ ಅಲ್ಲಿ ಎಲ್ಲೋ ಇದ್ರಲ್ಲಿ ಆಗಿರೋರ್ನ ಕಳ್ಸೋದ್ ಬದ್ಲಿ ಸ್ವಲ್ಪ ಈ ತರ ಒಂದು ಸಾಮಾನ್ಯ ಜನರಲ್ಲಿ ಸಾಮಾನ್ಯರನ್ನ ಕಳಿಸ್ತಾ ಇದ್ರೆ ಬಿಗ್ ಬಾಸ್ಗೂ ಒಂದ್ ಒಳ್ಳೆ ಇಮೇಜ್ ಇನ್ನೂ ಚೆನ್ನಾಗಿ ಕ್ರಿಯೇಟ್ ಆಗುತ್ತೆ ಅಂತ ಅನ್ಕೊಂಡಿದೀನಿ. ಅಂಡ್ ನೀವು ನೋಡಿದ್ರಲ್ಲ, ಅಲ್ಲಿ ಇನ್ನು ಇವತ್ತು ಫುಲ್ ಎಪಿಸೋಡ್ ನೋಡಿದ್ರೆ ಗೊತ್ತಾಗುತ್ತೆ ಅವ್ರಿಗೆ ಏನ್ ದಿನಸಿ ಸಿಗುತ್ತೋ ಇಲ್ವೋ ಅಂತ. ಸೊ ನೀವು ಮಿಸ್ ಮಾಡದೆ ಇವತ್ತಿನ ಒಂದು ಫುಲ್ ಬಿಗ್ ಬಾಸ್ ಎಪಿಸೋಡ್ ನ ನೋಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಎಲ್ಲರೂ ವಿಡಿಯೋನ ಕೊನೆವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಹಂಗೇನೆ ನನ್ನ ಒಂದು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಿದ್ದೀನಿ. ಟಾಟಾ, ಬಾಯ್ ಬಾಯ್.